ಇನ್ನು ಗೃಹಲಕ್ಷ್ಮಿ ದುಡ್ಡು ಬಂತ ಮೊನ್ನೆ ಸುದ್ದಿ ಮಾಡಿದ್ವಿ. ಗೃಹಲಕ್ಷ್ಮಿ ಯೋಜನೆಯಡಿ ತಿಂಗಳಿಗೆ 2,000 ರೂಪಾಯಿ ಬರುತ್ತೆ. ಆದರೆ ಜೂನ್ ಜುಲೈ ತಿಂಗಳ ಹಣ ಕೊಟ್ಟಿರಲಿಲ್ಲ ಸರ್ಕಾರ. ಲೋಕಸಭೆ ಚುನಾವಣೆ ಬಳಿಕ ದುಡ್ಡು ಕೊಟ್ಟಿರಲಿಲ್ಲ ಸರ್ಕಾರ. ನಿನ್ನೆ DCM DK ಶಿವಕುಮಾರ್ ದುಡ್ಡು ಬಂತ ಅಂದಾಗ ಬಂದಿಲ್ಲ ಅಂತಂದರು. ನಾವು ಕೂಡ ಮೊನ್ನೆ ಸುದ್ದಿ ಮಾಡಿದ್ವಿ. ಇಂಥ ಯೋಜನೆಗಳು ಫಲಾನುಭವಿಗಳು ಆತಂಕಕ್ಕೆ ಒಳಗಾಗಿದ್ರು, ದುಡ್ಡು ಸಿಕ್ಕಿಲ್ಲ ಅಂತೇಳಿ ಪದೇ ಪದೇ ಬ್ಯಾಂಕ್ಗೆ ತೆರಳಿ ಹಣ ಖಾತೆ ಚೆಕ್ ಮಾಡ್ತಾಯಿದ್ರು. ಮೊನ್ನೆ ನಮ್ಮ ದಿವಿತ್ ಒಂದು ಸ್ಟೋರಿ ಮಾಡಿದ್ದ, ನಮ್ಮದು 2,000 ಹೊಂಟೋಗ್ಬಿಡ್ತು ಅಂತ ಹೇಳ್ಬಿಟ್ರು ಅವ್ರು ಪಾಪ. ಓಡಾಡಿ ಆದರೆ ಹಿಂದೆ ಹಣ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹಣ ಬಂದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ. 2 ತಿಂಗಳ ದುಡ್ಡು ಒಟ್ಟಿಗೆ ಹಾಕಿರ್ತಾರಂತೆ. ಸರ್ಕಾರವು ಹಣ ಹಾಕಿದ್ದೇವೆ ಅಂತ ಸಂದೇಶ ಕಳಿಸುತ್ತೆ. 1-2 ದಿವಸದಲ್ಲಿ ಬಹುಶಃ ಅಥವಾ ಇವತ್ತು ನಾಳೆನೇ ಬಂದಿರುತ್ತೆ. 4,000 ರೂಪಾಯಿ ಬಂದಿರುತ್ತೆ ನಿಮಗೆ. ನಾವು ಸುದ್ದಿ ಮಾಡಿದ್ವಿ, 4,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬಂದಿರುತ್ತೆ. ಖಂಡಿತವಾಗಲೂ ನಿಮಗೆ ಸಮಸ್ಯೆಗಳು ಉಂಟಾದಾಗ ರಿಪಬ್ಲಿಕ್ ಕನ್ನಡ ಆ ಸುದ್ದಿಯನ್ನು ಭಾಳ ಸೀರಿಯಸ್ ಆಗಿ ಎತ್ಕೊಳ್ಳುತ್ತೆ, ಸರ್ಕಾರಕ್ಕೆ ಚಾಟಿ ಬೀಸೋ ಕೆಲಸ ಮಾಡುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಾವು ಕರ್ಕೊಂಡು ಹೋಗೋದು ಕರ್ಕೊಂಬರೋದು. ನೀರ ಭಾಳ ಆಳೈತ್ರಿ. ಜೀವ ಕೈಯಲ್ಲಿ ಹಿಡಿದು ಕೆರೆ ದಾಟುವ ಮಕ್ಕಳು. ಬೆಳಗಾವಿಯ ಸಿಂಗಾಪುರ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿ ಬಿಟ್ಟಿತ್ತು. ನೆರೆ ಬಂದು ದಾಟೋಕೆ ಶಾಲಾ ಮಕ್ಕಳು, ರೈತರು ಟ್ಯೂಬ್ ಬಳಕೆ ಮಾಡ್ತಿದ್ರು. ಜೀವನ ಅಂಗೈಯಲ್ಲಿ ಹಿಡಿದುಕೊಂಡು ಬರ್ತಾರೆ. ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಅಪ್ಪಿ ಹೆಂಗ್ ಬಂದೆ? ಈ ವಟಾನು ಅಧಿಕಾರಿ ಯಾರು ಬಂದಿಲ್ರಿ, ಹೋಟಿಗೆ ಅಟ್ ಬರ್ತಾರ್ರಿ. ಮತ್ತೊಂದು ಬ್ರೀಜ್ ಕಟ್ಕೊಟ್ರಿ ಅಂತ ಹೇಳ್ತಾನ್ರಿ. ಅದು ನಮ್ಗೆ ಜಗ್ತಾರ್ರಿ ಒಬ್ಬೊಬ್ರಿ. ಮತ್ತೆ ಯಾರಿದ್ಲಾಗ ನಾವೇ ಜಕ್ಕೊಂಡ್ ಬರ್ತಾವ್ರಿ. ಹೆದರಿಕೆದು ಆಗಂಗಿಲ್ಲ? ಹೆದರಿಕೆ ಬುಲ್ ಆಗ್ತೈತ್ರಿ. ಒಮ್ಮೆ ಪಾಲಕರು ಇದ್ರೆ ಹೆದರಿಕೆ ಆಗುಲ್ರಿ, ಪಾಲಕರು ಇಲ್ದಕ್ರೆ ಹೆದರಿಕೆ ಆಗ್ತೈತ್ರಿ. ಈ ಬಗ್ಗೆ ಇಂದು ಬೆಳಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಇಲ್ಲಿಯ ನಾಯಕರುಗಳೇನು ಹೇಳ್ತಾರೆ ಗೊತ್ತಾ, ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ. ಈ ಪ್ರತ್ಯೇಕ ರಾಜ್ಯ, ನಿಮಗೆ ಪ್ರತ್ಯೇಕ ಒಂದು ತಾಲೂಕನ್ನು ಮೇಂಟೈನ್ ಮಾಡಕ್ಕೆ ಬರಲ್ಲ, ಪ್ರತ್ಯೇಕ ರಾಜ್ಯ ಬೇರೆ ಕೇಳು ನಿಮಗೆ. ಮೊನ್ನೆ ಆ ವಯನಾಡ್ನಲ್ಲಿ ಮಿಲಿಟರಿ ಬಂದು 24 ಗಂಟೆಯಲ್ಲಿ ಒಂದು ಸೇತುವೆ ಮಾಡಿ ಹೋದ್ರು. 24 ವರ್ಷದಲ್ಲೇ ಆಗಿಲ್ವಲ್ರೋ? ತೋ ನಿಮ್ಮನ್ನೆಲ್ಲ ಯಾಕಲ್ಲಿ ಆಯ್ಕೆ ಮಾಡ್ತಾರೆ ಹೇಳ್ತಾ ಇದ್ದೀರಿ, ಅದು ನನ್ನ ಗಮನಕ್ಕೆ ಬಂದಿದೆ. ಓಕೆ, ನಾನು ತಹಶೀಲ್ದಾರ್ಗೆ ಅಲ್ಲಿ ತಕ್ಷಣ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೇಳಿದೆ. ವರದಿ ಪ್ರಸಾರ ಆಗ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತು. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಶಾಸಕ ಬಾಬಾ ಸಾಹೇಬ್, ತಹಶೀಲ್ದಾರ್ ರವೀಂದ್ರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಆದಷ್ಟು ಬೇಗ ಈ ಜನರಿಗೆ ತೆಪ್ಪ ಅಥವಾ ಒಂದು ಕಿರು ಸೇತುವೆ ನಿರ್ಮಾಣದ ಭರವಸೆ ನೀಡಿದ್ದಾರೆ. ಅದಕ್ಕೊಂದು ಬ್ರಿಡ್ಜ್ ಬ್ಯಾರೇಜು ಅಥವಾ ಓನ್ಲಿ ಬ್ರಿಡ್ಜು ಯಾವುದು ಫಿಸಿಬಿಲಿಟಿ ಬರ್ತದೆ ನೋಡ್ಕೊಂಡು ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ಮಾಡಿ. ಈ ಜನರ ಸಮಸ್ಯೆ ಬಗೆಹರಿಯೋ ತನಕ ಇವರ ಪರ ಸೂಪರ್ 3 ನಿಲ್ಲುತ್ತೆ. ಇದು ಸೂಪರ್ 3ಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಒಳ್ಳೆ ಬೋಟ್ ಬಂತು, ತೋರಿಸ್ತೀನಿ. ಟೈಮ್ ಸಿಕ್ಕಿಲ್ಲ, ನಾಳೆ 12 ಗಂಟೆಗೆ ತೋರಿಸ್ತೀನಿ ಕಂಪ್ಲೀಟಾಗಿ. ಕರೆ ಮಾಡಿ ಮಾತಾಡುವಂತೆ. ಇದವ್ರು ಓಡ್ಕೊಂಬರ್ಬೇಕು, ಗಾಡಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಇಷ್ಟೇ ದೇಶ ಅಂತ ಹೇಳೋದು. ಅದು ಸ್ವಲ್ಪ ವೈಡರ್ ರೀತಿಯಲ್ಲಿ ಆಲೋಚನೆ ಮಾಡಿ ಸಾಕು. ಉತ್ತಮ ಸಂಬಂಧ ಬೇಕು ಅಂದರೆ ಹಸೀನಾ ಭಾರತದಲ್ಲಿರಬಾರ್ದು. ಹಾಗಾಗಿ ಭಾರತದಲ್ಲಿ ಆರಂಭಿಕ ರಕ್ಷಣೆಯನ್ನು ಮಾತ್ರ ಕೊಟ್ಟಿದೆ. ಭಾರತವೇ ಹೇಳುತ್ತೆ ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡ್ಕೊಳ್ಳಿ ಅಂತೇಳಿ. ಇವಿಷ್ಟು ಕಥೆ ಕೊಟ್ಟಿದ್ದೀವಿ. ಆದರೆ ನೀವೊಮ್ಮೆ ಭೂಪಟವನ್ನು ತೆಗೆದು ನೋಡಿ, ಒಂದು ಹಿಸ್ಟೋರಿಯನ್ ಆಗಿ ನೀವು ನೋಡಿದ್ರೆ ಭೂಪಟವನ್ನು ತೆಗೆದು ನೋಡಿ. ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಅರ್ಧದಿಂದ ಕಟ್ ಮಾಡಲಾಗಿದೆ ಅಂತಂದರೆ, ಅದೇ ಥರ ನಮ್ಮ ಪಂಜಾಬನ್ನು ಕೂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಪಶ್ಚಿಮ ಬಂಗಾಳವನ್ನು ಕಟ್ ಮಾಡಿ ಅದರಲ್ಲಿ ಬಾಂಗ್ಲಾದೇಶ, ಬಹುತೇಕ ಬಾಂಗ್ಲಾದೇಶದ ಭಾಷೆ ಮತ್ತು ವೆಸ್ಟ್ ಬೆಂಗಾಲ್ ಭಾಷೆ ಒಂದೇ, ಬಾಂಗ್ಲಾ. ಅದೇ ಕಾರಣಕ್ಕಾಗಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಒಂದೇ ಸಲಕ್ಕೆ, ಪಾಕಿಸ್ತಾನ ಅಂತೇಳಿ. ಬಾಂಗ್ಲಾದೇಶ ಬೇರೆ ಆಗಿರೋದಿಲ್ಲ. 71ರಲ್ಲಿ ಬಾಂಗ್ಲಾದೇಶ ಆಗೋದು. ಈ ಪಾಕಿಸ್ತಾನಿಗಳೇನು ಮಾಡ್ತಾರೆ, ಆ ಕಡೆ ಇದ್ದವರು ಬಾಂಗ್ಲಾದೇಶದವರ ಮೇಲೆ ಒತ್ತಡ ಹಾಕ್ತಾರೆ, ನೀವು ಉರ್ದು ಕಲಿಬೇಕು. ಆದರೆ ಬಾಂಗ್ಲಾದೇಶದವರು ಉರ್ದು ಕಲಿಯಕ್ಕೆ ರೆಡಿ ಇಲ್ಲ, ನಮಗೆ ಬಾಂಗ್ಲಾನೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದು, ಹಿಂದೂ ಮುಸ್ಲಿಂ ಆಧಾರದಲ್ಲಿ. ಆದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಉದಯವಾಗಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ, ಭಾಷೆಯ ಆಧಾರದಲ್ಲಿ. ಭಾಷೆಯ ಆಧಾರದಲ್ಲಿ. ಈಗಲೂ ಕೂಡ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಇದೆಯಲ್ಲ, ಆ ಭಾಷೆಯ ಆಧಾರದಿಂದ ಎಲ್ಲೋ ಒಂದು ಕಡೆ ಅದರ DNA ಕುಚುಕು ಇದೆ. ನಾನು ಹಿಸ್ಟೋರಿಯನ್ ರೀತಿಯಲ್ಲಿ ಮಾತಾಡಿದ್ದಷ್ಟೇ. ಹಾಗಂತ ಬಾಂಗ್ಲಾದೇಶ ನಮಗೆ ಬೇರೆ ರಾಷ್ಟ್ರನೇ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಅದನ್ನು ಶತ್ರು ರಾಷ್ಟ್ರ ಥರ ನಾವು ನೋಡೋದು, ಅದು ಬೇರೆ ವಿಷಯ. ಯಾಕಂದರೆ ನಮ್ಮಿಂದ ಸಿಡಿದು ಹೋದ ರಾಷ್ಟ್ರ. ಶೇಖ್ ಹಸೀನಾ ಇದ್ದ ಕಾರಣಕ್ಕಾಗಿ ಮ್ಯೂಚುವಲ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಖಾಲಿದಾ ಜಿಯಾ ಬಂದಾಗ ಮತ್ತೊಂದು ಪಾಕಿಸ್ತಾನ ಥರ ಆಗುತ್ತೆ ನಮಗೆ ಬಾಂಗ್ಲಾದೇಶ. ಓಕೆ, ಸದ್ಯ ಆಗ ಈ ಇಲ್ಲ 30% ಕೊಡಲೇಬೇಕು, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ. ದೊಡ್ಡ ರಜಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ. ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ 5%, 30% ಇಲ್ಲ 5% ಮಾಡಿ ಅಂತ ಹೇಳುತ್ತೆ. ಮಾಡಬೇಕಲ್ಲ ಇವರು ಮಾಡಲ್ಲ. ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ. ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು. ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು, ಆದರೆ ಚಾಟಿ ಬೀಸ್ಬಿಡುತ್ತೆ. ಹಾಗಾಗಿ BJP ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ. BJP ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ, ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ. ಈಗಲೂ ಕೂಡ ಅಷ್ಟೇ, ಆದೇಶ ಕೊಟ್ಟಿದ್ದಾರೆ, ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ದು ಶೇಖ್ ಹಸೀನಾ ಕೆಲಸ. ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ, ಈಕೆ ಮತ್ತೆ 30% ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ. ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋ ತನಕ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.